ಸರ್ ನಮಸ್ಕಾರ ಸರ್. ನಿಮ್ಮ ಸ್ಟಾರ್ ಇಂಡಸ್ಟ್ರಿಯಲ್ಲಿ ನಾನಾ ರೀತಿಯ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂತಾ ಇದ್ವಿ. ಅದೇ ರೀತಿ ಈಗ ಅಡಿಕೆ ಸೊಪ್ಪಿ ಸುಲಿಯೋ ಯಂತ್ರ ಕೂಡ ನೀವು ಮಾಡಿದ್ರಿ. ಅದು ಏನಕ್ಕೆ ಮಾಡಿದ್ರಿ ಸರ್? ಈ ಸಾಂಪ್ರದಾಯಿಕವಾಗಿ ನಾವು ಅಡಿಕೆ ಸುಲಿತೀವಲ್ಲ, ಆ ಸುಲಿಯುವ ಮೆಥಡಿಗೂ ಈ ಒಂದು ಮಷೀನಲ್ಲಿ ಮಾಡೋ ಮೆಥಡಿಗೂ ಏನು ವ್ಯತ್ಯಾಸ ಆಗುತ್ತೆ? Since 2008 I have been working on this. ನಾವು 2008ರಿಂದ ಈ ಒಂದು ಚಾಲಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರದ ಮೇಲೆ ಕೆಲಸ ಮಾಡುತ್ತಿದ್ದೇವೆ. ನಿಧಾನವಾಗಿ ಈ ಯಂತ್ರದ ಮೇಲೆ ಸಂಶೋಧನೆ ಮಾಡಿ 2012ರಲ್ಲಿ ಈ ಮಾದರಿಯ ಯಂತ್ರವನ್ನ ನಾವು ಮಾಡಿದ್ದೇವೆ. ಈ ಯಂತ್ರದಲ್ಲಿ 2 HP, 3 HP, 5 HP, 10 HP ಮಾದರಿಯ ಯಂತ್ರಗಳು ನಮ್ಮ ಹತ್ರ ಇದ್ದಾವೆ. ನಾವು 2 HP ಸಿಂಗಲ್ ಫೇಸ್ ಇಂದ ಟ್ರ್ಯಾಕ್ಟರ್ ಚಾಲಿತ ಮಾದರಿಯ ಯಂತ್ರಗಳನ್ನ ಮಾಡ್ತಾ ಇದ್ದೇವೆ. ಇದು ಕೇವಲ ಚಾಲಿ ಅಡಿಕೆ ಮಾತ್ರ ಸಿಪ್ಪೆ ಸುಲಿಯುತ್ತೆ. ವೈ ನಾಟ್ ಫಾರ್ ಗ್ರೀನ್? ಬಿಕಾಸ್ ನಾವೇನಿವಾಗ ಚಾಲಿ ಅಡಿಕೆಯನ್ನ ಸಿಪ್ಪೆ ಸುಲಿತಾ ಇದ್ದೀವಿ, ಆ ಒಂದು ಯಂತ್ರದ ಒಳಗಡೆ ನಾವು ರಬ್ಬರ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಅದೇ ಈ ಹಸಿ ಅಡಿಕೆ ಅಥವಾ ಹಸಿರು ಅಡಿಕೆಯನ್ನ ನಾವು ಸುಲಿಬೇಕಾದ್ರೆ ಆ ಯಂತ್ರದಲ್ಲಿ ಏನಾಗತ್ತಂದ್ರೆ ನಾವು ಬ್ಲೇಡ್ಗಳನ್ನ ಬಳಸ್ತೀವಿ. ಆ ಒಂದು ಬ್ಲೇಡ್ಗಳನ್ನ ಬಳಸಿದಾಗ ಆ ಹಸಿ ಅಡಿಕೆ ಸುಲಿಬೇಕಾದ್ರೆ ಅದ್ರ ಮೇಲೆ ಕಚ್ ಮೂಡುತ್ತೆ. ಈ ತಂತ್ರಜ್ಞಾನದ ಮೇಲೆ ನಾವು ಇನ್ನೂ ಸಂಶೋಧನೆಗಳನ್ನ ಮಾಡ್ತಾ ಇದ್ದೀವಿ. ಮುಂದೆ ಭವಿಷ್ಯದಲ್ಲಿ ಈ ರೀತಿಯ ಯಂತ್ರ ಒಂದು ಯಶಸ್ಸು ಕಾಣಬಹುದು ಅಂತ ನಾವು ಅನ್ಕೊಂಡಿದ್ದೀವಿ. ಡ್ರೈ ಚಾಲಿ ಮಷೀನ್, ಓನ್ಲಿ ಚಾಲಿ ಅಡಿಕೆಗೆ ಮಾತ್ರ ಈ ಒಂದು ಮಷೀನ್ಗಳು ವರ್ಕ್ ಆಗ್ತವೆ. ಸ್ಪೆಷಲಿ ಅಂದ್ರೆ ಈ ಗೋಟ್ ಅಡಿಕೆ ಮಾಡೋರಿಗೆ, ಕೆಂಪು ಅಡಿಕೆ ಮಾಡೋರಿಗೆ ಆಗಲ್ಲ ಇದು. ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲ ಜಾಸ್ತಿ ಇರೋದ್ರಿಂದ ಅವ್ರು ಹಣ್ಣಾದ್ಮೇಲೆ ಏನ್ ಒಣಗಿಸ್ಲಿಕ್ಕೆ ಹಾಕ್ತಾರೆ, ಅಂದ್ರೆ ಹಾರ್ವೆಸ್ಟೆಡ್ ಆನ್ ಫುಲ್ಲಿ ರೈಪನ್ ಫ್ರೂಟ್ ಸರ್, ದಟ್ ಡ್ರೈನೆಸ್ ವಿಲ್ ಬಿ ಟೇಕನ್ ಫ್ರಮ್ ದಿಸ್. ಆಕ್ಚುಲಿ ವಾಟ್ ಹ್ಯಾಪನ್ಸ್ ನೋಡಿ, ಇವಾಗ ಏನಾಗತ್ತಂದ್ರೆ ಅಡಿಕೆ ಸೆಪ್ಟೆಂಬರ್ ನಲ್ಲಿ ಕಟಾವಿಗೆ ಬರುತ್ತೆ. ಈಗ ನಾವು ಮೆಜಾರಿಟಿ ಈ ಒಂದು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಿಗೆಲ್ಲ ಕೊಯ್ಲಿಗೆ ಬರುತ್ತೆ. ಆ ಸಮಯದಲ್ಲಿ ಹಬ್ಬಗಳು ಜಾಸ್ತಿ. ಈ ಒಂದು ಗಣೇಶ ಚತುರ್ಥಿ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಅಂಥ ಒಂದು ಸಮಯದಲ್ಲಿ ಆಳುಗಳು ಸಹ ಸರಿಯಾಗಿ ಸಿಗ್ತಾರೋ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇರೋದಿಲ್ಲ. ನಾವು ಒಂದು ಸಲ ಹಸಿ ಅಡಿಕೆಯನ್ನು ಕಟಾವು ಮಾಡಿದಾಗ ಅದನ್ನು 10 ದಿನದ ಒಳಗಡೆನೆ ನಾವು ಅದ್ರ ಸಿಪ್ಪೆ ಸುಲಿಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಸಿರು ಬಣ್ಣ ಇರುವಂಥ ಅಡಿಕೆ ಸಿಪ್ಪೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅದು ತುಂಬ ಗಟ್ಟಿಯಾಗಿಬಿಡತ್ತೆ ಮೇಲಿನ ಸಿಪ್ಪೆ. ಅವಾಗ ಅದನ್ನು ಸುಲಿಯೋದು ಭಾಳ ಕಷ್ಟ ಆಗತ್ತೆ. ಮತ್ತೆ ಅಂಥ ರೈತರು ಅವಾಗ ಏನು ಮಾಡ್ಬೇಕಂದ್ರೆ ಅದನ್ನು 2 ತಿಂಗಳ ಬಿಟ್ಟು ಒಣಗಿಸಿ ಚಾಲಿ ಅಡಿಕೆ ಮಾಡಿ ಆಮೇಲೆ ಅಡಿಕೆ ಸುಲಿಬೇಕಾಗತ್ತೆ. ಈಗ ನನಗೆ ಗೊತ್ತಿರುವ ಹಾಗೆ ಕೇರಳ, ಮಂಗಳೂರು, ಉಡುಪಿ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಚಾಲಿ ಅಡಿಕೆಗಳನ್ನು ಮಾಡ್ತಾರೆ. ಅದೇ ನಾವು ಈ ಶಿವಮೊಗ್ಗ, ಹಾಸನ, ಮೈಸೂರು ಕಡೆ ಹೋದರೆ ಇವರೆಲ್ಲ ಕೆಂಪು ಅಡಿಕೆಯನ್ನು ಜಾಸ್ತಿ ಮಾಡ್ತಾರೆ. ಮತ್ತು ಸಿರ್ಸಿ, ಯಲ್ಲಾಪುರ, ಸಿದ್ದಾಪುರ, ಸಾಗರ, ಸೊರಬ ಈ ಕಡೆ ಹೋದಾಗ ನಾವು 2 ರೀತಿಯ ಅಡಿಕೆಗಳನ್ನು ನೋಡಿದ್ದೇವೆ. ಅಂದರೆ ಚಾಲಿ ಮತ್ತು ಕೆಂಪಡಿಕೆ 2 ರೀತಿಯ ಅಡಿಕೆಗಳನ್ನು ಈ ಪ್ರದೇಶಗಳಲ್ಲಿ ಮಾಡ್ತಾರೆ. ನಮ್ಮ ಹತ್ರ ಹಸಿ ಅಡಿಕೆ ಸುಲಿಯೋ ಯಂತ್ರ ಇಲ್ಲ. ಏನಕ್ಕಂದರೆ ನಾನು ಆವಾಗಲೇ ಹೇಳಿದಾಗೆ ಆ ಒಂದು ಯಂತ್ರದಲ್ಲಿನ ಬ್ಲೇಡ್ಗಳು ಅದ್ರ ಮೇಲೆ ಕಚ್ಚು ಮೂಡಿಸೋದ್ರಿಂದ ನಾವು ಒಂದು ಯಂತ್ರವನ್ನು ಇಲ್ಲಿ ಮಾಡ್ತಾ ಇಲ್ಲ. ಅದರ ಬದಲಾಗಿ ಈಗ ನೀವು ಹಿಂದೆ ಏನು ನೋಡ್ತಾ ಇದ್ದೀರಾ, ಆ ಯಂತ್ರದಲ್ಲಿ ಏನಾಗತ್ತಂದ್ರೆ ನಾವು ಬ್ಲೇಡ್ಗಳ ಬದಲಾಗಿ ರಬ್ಬರನ್ನು ಬಳಸ್ತಾ ಇದ್ದೀವಿ. ಯಾವಾಗ ಚಾಲಿ ಅಡಿಕೆ ಆ ಒಂದು ಯಂತ್ರದ ಒಳಗಡೆ ಹೋಗುತ್ತೆ, ಆ ಡ್ರಮ್ ತಿರುಗುತ್ತೆ. ಆ ಡ್ರಮ್ನಲ್ಲಿರುವಂಥ ರಬ್ಬರ್ಗಳು ಒಂದಕ್ಕೊಂದು ಘರ್ಷಣೆಗೊಂಡು ಅದ್ರ ಮೇಲಿರುವಂತಹ ಸಿಪ್ಪೆಯನ್ನು ಬಿಡಿಸಿ ಅಡಿಕೆ ಒಂದು ಕಡೆ ಬರುತ್ತೆ, ಅದ್ರ ಸಿಪ್ಪೆ ಕೂಡ ಒಂದು ಕಡೆ ಹೋಗುತ್ತೆ. ಹಾಗಾಗಿ ಇದನ್ನು ಬಳಕೆ ಮಾಡೋದು ಕೂಡ ಬಹಳ ಸುಲಭ. ಈಗ ನೀವೇನು ಪಟೋರ ಅಡಿಕೆ ಅಂತ ಏನು ಹೇಳ್ತೀರಲ್ಲ, ಅದು ಕೂಡ ಈ ಯಂತ್ರದಲ್ಲಿ ಕಡಿಮೆ ಡ್ಯಾಮೇಜ್ ಅಲ್ಲಿ ಹೊರಗಡೆ ಬರುತ್ತೆ. ಮತ್ತೆ ಕೋಕಾ ಕರಿ ಅಡಿಕೆ ಅಂತ ಏನು ಹೇಳ್ತಿರಲ್ಲ, ಅದು ಕೂಡ ಚೂರಾಗ್ದೇನೆ ಹ್ಯಾಸ್ ಇಟ್ ಈಸ್ ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ಹೊರಗಡೆ ಬರುತ್ತೆ. ಮುರಿದಿರುವಂತಹ ಅಡಿಕೆ ಚೂರುಗಳು ಸಹ ಸಿಪ್ಪೆ ಜೊತೆ ಗಾಳಿಗೆ ಹಾರೋಗೋದಿಲ್ಲ, ಅದರ ಬದಲಾಗಿ ಯಂತ್ರದ ಭಾಗದಲ್ಲಿ ಹೊರಗಡೆ ಬರುತ್ತೆ. ಈ ರೀತಿ ಎಲ್ಲ ಅಡಿಕೆಗಳು ಒಂದೊಂದು ಭಾಗದಲ್ಲಿ ನಮ್ಮ ಯಂತ್ರದಲ್ಲಿ ಬರೋದ್ರಿಂದ, ಉದಾಹರಣೆಯಾಗಿ ಈಗ ಒಳ್ಳೆ ಒಂದು ಚಾಲಿ ಅಡಿಕೆಗೆ 35,000 ರೂಪಾಯಿ ಕ್ವಿಂಟಾಲ್ಗಿದ್ರೆ, ಈ ರೀತಿಯ ಒಂದು ಪಟೋರ ಅಡಿಕೆ ಆಗಿರ್ಬೋದು, ಖೋಖಾ ಅಡಿಕೆ ಆಗಿರ್ಬೋದು, ಈ ಅಡಿಕೆಗೆ 23,000ದಿಂದ 28,000 ರೂಪಾಯಿ ಕ್ವಿಂಟಾಲ್ಗೆ ನಮಗೆ ಈಸಿ ಮಾರುಕಟ್ಟೆಯಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಈ ಒಂದು ನಮ್ಮ ಯಂತ್ರದಲ್ಲಿ ಏನೆಲ್ಲ ಅಡಿಕೆ ಬರುತ್ತೆ ಅದು ಯಾವುದೂ ವೇಸ್ಟ್ ಆಗೋದಿಲ್ಲ, ಬರೀ ಸಿಪ್ಪೆ ಮಾತ್ರ ವೇಸ್ಟ್ ಆಗಿ ಹೊರಗಡೆ ಬರುತ್ತೆ. ಈ ಯಂತ್ರದ ಮುಖ್ಯವಾಗಿ ನಮಗೆ ಉಪಯೋಗ ಏನಂತಂದ್ರೆ, ನೀವು ಸಾಂಪ್ರದಾಯಿಕವಾಗಿ
ಕೈಯಿಂದ ಅಡಿಕೆ ಸುಲಿಯೋದಕ್ಕೂ ಮತ್ತು ಈ ರೀತಿ ಯಂತ್ರವನ್ನು ಬಳಕೆ ಮಾಡೋದಕ್ಕೂ ಏನು ವ್ಯತ್ಯಾಸ ಆಗತ್ತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಒಂದು ಅಡಿಕೆ ಕಟಾವಿಗೆ ಬಂದಾಗ ಆ ಸಮಯದಲ್ಲಿ ಬೇರೆ ಬೆಳೆಗಳು ಕೂಡ ಕಟಾವಿಗೆ ಬಂದಿರ್ತವೆ. ಅದ್ರ ಜೊತೆಗೆ ಈ ಸಾಂಪ್ರದಾಯಿಕವಾಗಿ ಅಡಿಕೆ ಎಲ್ಲೆಲ್ಲಿ ಬೆಳೀತಾರೆ ಅಲ್ಲಿ ಬೀಡಿ ಕಾರ್ಖಾನೆ, ಈ ಗೋಡಂಬಿ ಕಾರ್ಖಾನೆ, ಅದ್ರ ಜೊತೆಗೆ ಹಬ್ಬದ ದಿನಗಳು ಕೂಡ ಇರೋದ್ರಿಂದ ಆಳುಗಳು ಸಿಗೋದು ಭಾಳ ಕಠಿಣ ಆಗುತ್ತೆ. ಈಗ ಅಡಿಕೆ ತೋಟದ ಮಾಲೀಕರು ಏನು ಮಾಡ್ತಾರಂದ್ರೆ, ಬೆಳಗ್ಗೆ 6 ಗಂಟೆಗೆ ಎದ್ದು ಹಳ್ಳಿ ಹೋಗಿ ಆಳುಗಳನ್ನು ಕರ್ಕೊಂಡು ಬಂದು ಅವರಿಗೆ 2 ಹೊತ್ತು ಟೀ ಕೊಟ್ಟು ಒಂದು ತಿಂಡಿ ಕೊಟ್ಟು ಮತ್ತೆ ಸಂಜೆ 6 ಗಂಟೆ ಆದ ನಂತರ ಅವ್ರನ್ನ ಮತ್ತೆ ತಮ್ಮ ವಾಹನದಲ್ಲಿ ಕುಂದ್ರಿಸಿ ಮತ್ತೆ ಅವ್ರವ್ರ ಜಾಗಗಳಿಗೆ ಬಿಡೋದನ್ನು ನಾನೇ ನೋಡಿದ್ದಾನೆ. ಇಷ್ಟೊಂದು ಕಷ್ಟ ಇದೆ. ಈ ಯಂತ್ರದಲ್ಲಿ ನಾವು ಈ ಅಡಿಕೆ ಸಿಪ್ಪೆಯನ್ನು ಸುಲಿಯೋದ್ರಿಂದ ಆರ್ಥಿಕವಾಗಿ ನಮಗೆ ತುಂಬ ಲಾಭ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರುಕಟ್ಟೆಯಲ್ಲಿ ಅಡಿಕೆ ದರ ಏರುಪೇರು ಆಗ್ತಾನೆ ಇರುತ್ತೆ. ಈಗ 35,000 ರೂಪಾಯಿ ಕ್ವಿಂಟಲ್ಗೆ ಇದೆ ಅಂತ ಅನ್ಕೊಳ್ಳಿ. ಮುಂದೆ ಏನಾಗುತ್ತೆ ಅಂದರೆ ಒಂದೇ ಸಲ 37-38,000 ರೂಪಾಯಿ ಕ್ವಿಂಟಲ್ಗೆ ಬರುತ್ತೆ. ಅವಾಗ ನೀವು ಕೈಯಿಂದ ಮಾಡಿ ಸುಲಿದು ನೀವು ಕೊಡ್ತೀನಿ ಅನ್ನೋದಕ್ಕೂ ಅವಾಗ ಈ ಯಂತ್ರದಿಂದ ನಾವು ಒಂದು ಈ ಅಡಿಕೆ ಸಿಪ್ಪೆಯನ್ನು ಸುಲಿತೀವಿ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ನಿಮಗೆ ಆ ಸಮಯದಲ್ಲಿ ಆಳುಗಳು ಸಿಗ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ರು ಸಿಕ್ಕರೂ ಕೈಯಿಂದ ಎಷ್ಟು ಸುಲಿತಾರೆ ಅನ್ನೋದು ಕೂಡ ಗ್ಯಾರಂಟಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಯಂತ್ರವನ್ನು ಬಳಕೆ ಮಾಡಿದಾಗ ಒಂದು ದಿನದಲ್ಲಿ ಆಳುಗಳು ಎಷ್ಟು ಸುಲಿತಾರೋ ಇದು 1 ಗಂಟೆಯಲ್ಲೇ ಈ ಒಂದು ಯಂತ್ರ ಅಷ್ಟೊಂದು ಅಡಿಕೆಯನ್ನು ಸುಲಿದು ನಿಮಗೆ ಕೊಡುತ್ತೆ. ಈಗ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಈಗ ಚಾಲಿ ಅಡಿಕೆಯನ್ನು ನಾವು ಕೈಯಿಂದ ಸುಲಿದಾಗ ಏನು ರಿಕವರಿ ಪರ್ಸೆಂಟೇಜ್ ಬರುತ್ತೆ, ಅದನ್ನು ಈ ಒಂದು ಯಂತ್ರದಲ್ಲಿ ಹಾಕಿದಾಗ ಅಷ್ಟೊಂದು ರಿಕವರಿ ಪರ್ಸೆಂಟೇಜ್ ಬರುತ್ತಾ ಅಂಥೇಳಿ ನಾವು 2012ರಿಂದ ಈ ಒಂದು ಯಂತ್ರವನ್ನು ಬಳಕೆ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಯವರೆಗೂ ನೋಡಿದ ಹಾಗೆ 56-60% ರಿಕವರಿಯನ್ನು ನಾವು ನೋಡಿದ್ದೇವೆ. ಈಗ ಕೈಯಿಂದ ಸುಲಿಯೋದಕ್ಕೂ ಈ ಮಷೀನಿಗೆ ನಾವು ಹೋಲಿಕೆ ಮಾಡಿದಾಗ 1-2% ವ್ಯತ್ಯಾಸ ಬರುತ್ತೆ. ಆದರೆ ನಿಮಗೆ ಖರ್ಚು ಸಮಯ ಭಾಳ ಇದರಲ್ಲಿ ಉಳಿಯುತ್ತೆ. ಈಗ ಉದಾಹರಣೆಯಾಗಿ ನೀವು 100 kg ಚಾಲಿ ಅಡಿಕೆಯನ್ನು ಈ ಯಂತ್ರದಲ್ಲಿ ಹಾಕಿದಾಗ 56-60% ಪಕ್ಕಾ ಮಾಲ್ ಕೊನೆಯ ಹಂತದ ಅಡಿಕೆಯನ್ನು ಈ ಒಂದು ಯಂತ್ರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಈ ಯಂತ್ರವನ್ನು ಈಗಾಗಲೇ ಜೋಯಿಡಾ, ಗೋಂದ್, ಭಗವತಿ, ಯಲ್ಲಾಪುರ, ಸಿರ್ಸಿ, ಸಾಗರ, ಗೇರುಸೊಪ್ಪ, ಅಂಕೋಲಾ, ಕುಮಟಾ, ಕೇರಳದಲ್ಲೂ ಸಹ ನಾವು ಈ ಯಂತ್ರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಕೇರಳದ ಮಲ್ಲಾಪುರ, ಸುಲ್ತಾನ್ ಬತೇರಿ, ವಾಯ್ನಾಡ್ ಈ ಪ್ರದೇಶಗಳಲ್ಲಿ ಈಗಾಗಲೇ ಈ ಯಂತ್ರ ಚಾಲಿತದಲ್ಲಿದೆ. ಅದಲ್ಲದೆ ವೆಸ್ಟ್ ಬೆಂಗಾಲ್ದಲ್ಲಿ ಸಿಗುವಂಥ ಅಡಿಕೆನೇ ಬೇರೆ, ಆ ಮೋಹಿತ್ ನಗರ ಅಡಿಕೆ ಕೂಡ ಈ ಒಂದು ಯಂತ್ರದಿಂದ ಸುಲಿದಿದ್ದಾರೆ. ಈಗ ಕರ್ನಾಟಕದ ಸಾಂಪ್ರದಾಯಿಕ ಪ್ರದೇಶಗಳಿಗೆ ನಾವು ಹೋದಾಗ ಈ ಒಂದು ಸಿರ್ಸಿ, ಯಲ್ಲಾಪುರದಲ್ಲಿ ದೊಡ್ಡ ಅಡಿಕೆಯನ್ನು ನಾವು ನೋಡ್ತೇವೆ. ಮಂಗಳೂರು ಕಡೆ ಹೋದಾಗ ಶ್ರೀಮಂಗಳ ಅಂತ ಒಂದು ತಳಿ ಕೂಡ ಇದೆ, ಅದು ಕೂಡ ದೊಡ್ಡ ಅಡಿಕೆ. ಮಧ್ಯಮ ಗಾತ್ರದ ಅಡಿಕೆಯನ್ನು ನಾವು ಸಾಗರ, ಸೊರಬ ಕಡೆ ನಾವು ಬೆಳೆಯೋದನ್ನು ನೋಡ್ತೇವೆ. ಅದಲ್ಲದೆ ಚಿಕ್ಕ ಗಾತ್ರದ ಅಡಿಕೆ ಕೂಡ ನಮ್ಮ ಕಡೂರು, ಬೀರೂರು ಕಡೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಈ ಎಲ್ಲ ವಿವಿಧ ರೀತಿಯ ಗಾತ್ರದ ಅಡಿಕೆಗಳನ್ನು ಈ ಒಂದು ನಮ್ಮ ಯಂತ್ರದಲ್ಲಿ ಸುಲಿಬಹುದು. ಅದು ಚಾಲಿ ಅಡಿಕೆ ಮಾತ್ರ. ಈ ರೀತಿಯ ಗಾತ್ರದ ವ್ಯತ್ಯಾಸ ಇರೋದ್ರಿಂದಲೇ ನಾವು ಅದಕ್ಕೆ ಒಂದು ಸಪ್ರೇಟ್ ಚೇಂಬರ್ಗಳನ್ನು ಕೊಟ್ಟಿದ್ದೀವಿ. ಆ ಗಾತ್ರಕ್ಕೆ ತಕ್ಕಂತೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. All sizes you can process in my machine.